ಪಾಪಿಯು ಪುನಃ ಬಂದು ನನ್ನನ್ನು ಹಿಂಸಿಸುವನಂತೆ. ಈಗ ನಾನೇನು ಮಾಡಲಿ? ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ತಡೆ ಅಕೃತ್ಯವಿದವೆಂ ದುರ್ಗದಿರೋ ತಾಯೇ, ತಡೆ ಅಕೃತ್ಯವಿದವೆಂ ದುರ್ಗದಿರೋ ತಾಯೇ, ಸೊಗದೊಳಿಪ್ಪರಾಮ ದುರುಳ ದಶಾನನ ಶಿರ ಮುರಿದಿಡುವ, ಶಿರ ಮುರಿದಿಡುವ ಶಿವದಳು ಬಂದು ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ, ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ವೀರ್ಯಳ ಮುನಿಯಾಗವ ಪೊರೆದು ಫಲಾಕ್ಷನ ಕಾಮುಕವನ್ನು ಮುರಿದು, ವೀರ್ಯಳ ಮುನಿಯಾಗವ ಪೊರೆದು ಫಲಾಕ್ಷನ ಕಾಮುಕವನ್ನು ಮುರಿದು, ಲೋಲಾಂಬಿಕೆ ನಿಮ್ಮಯ ಕರ ಬಿಗಿದು, ಲೋಲಾಂಬಿಕೆ ನಿಮ್ಮಯ ಕರ ಬಿಗಿದು ಜನವ ಪಾಲಿಸಲೆಂದು ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವ ರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಇದೇನಿದೆ ಈ ಅದ್ಭುತವಾದ ಕಪಿಯಾದರೂ ಯಾವುದು? ಆದರೂ ನನ್ನ ಕ್ಷೇಮ ಸಮಾಚಾರ ಕೇಳಿದ್ದಾನೆಂದ ಮೇಲೆ ಈತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಶ್ರೀರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಕುಂದನೆನಿಸದಿರಿಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆನಿಸದಿರಿಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆನಿಸದಿರಿಂದು ನಾ ರಘುನಂದನನ ಕಡೆಯಿಂದ ನಿಮ್ಮ ಚಂದವರಿಯನು ಬಂದ ಸೇವಕ, ಚಂದವರಿಯನು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂಗಾರ ಕುಸುಮಾಯಿತೆ. ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂಗಾರ ಕುಸುಮಾಯಿತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ, ಪಾವನನ ಲೋಕಾವನನ ರಾಜೀವಲೋಚನ ಪಾವನ, ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಭಾವಿಸುತ್ತಲೇ ವಿಧ ವಿಧದಿ ಸುಗ್ರೀವನಾಜ್ಞೆ ದೈವ ವಾನರ ಸಂದೇಹ ಬಿಡು ಮಾತೆ ವಸುಂದರ ಸುತೆ
ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯೋರು. ಅಮ್ಮ, ಜನಸ್ಥಾನದಲ್ಲಿ ಆ ದುರುಳನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯವರು ನೀವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮ್ಮೊಡನೆ ಕೆಲವೊಂದು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು. ಇದೇನಿದೆ? ಈತನ ಈ ನೈವಿನಯಗಳನ್ನು ನೋಡಿದರೆ ಈತನ ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೆ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ತಿಳಿಸಲೇ ಮಾರುತಿ, ಅಮ್ಮ, ಆ ದುರುಳನಾದ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ಅಮ್ಮ, ಧನ್ಯನಾದೆ ತಾಯಿ, ಧನ್ಯನಾದೆ. ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ಜನ್ಮವೇ ಪಾವನವಾಯಿತು. ಮಾರುತಿ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ನೀನು ತಿಳಿಸಬಲ್ಲಿಯಾ? ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಗಾನ, ಕೌಸಲ್ಯ ಚಿದ್ರಾಮದೇ ದೀಪ್ಯ ರಘುರಾಮ, ಕೌಸಲ್ಯ ಚಿದ್ರಾಮದೇ ದೀಪ್ಯ ರಘುರಾಮ, ರಾಮ 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 ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತನಾಗಿ ಅನುಜ ಲಕ್ಷ್ಮಣನಂದ ಕಾನನಕ್ಕೆ ತಂದು ವಿಕಟ ಧನುಜನ ಕೊಂದು ಪೊರೆದನು ಅಹಲ್ಯೆಯ ನಂದು. ರಾಮ ಮಿಥಿಲೆಯೋ ಪೊರಮೊಟ್ಟು, ಮಿಥಿಲೆಯೋ ಪೊರಮೊಟ್ಟು ಆ ಶಿವಗಂಗ ಮುರಿದಿಟ್ಟು ಮೈತಿಲಿಗೆ ಕರಕೊಟ್ಟು ಪೊರುಸು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ, ಪಿತೃವಾಕ್ಯವ ಸಲ್ಲಿಸೆ, ಸತೀ ಅನುಜ ಸಹಕರಿಸೆ, ವನವನದಿ ಪರಿತಪಿಸೆ, ಪಂಚವಟಿಯೋಳ್ ನೆಲೆಸೆ. ರಾಮ ಅಮ್ಮ, ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ತಲ್ಲೆನೆಸಿ
ಬಳಲಿದ ನಮ್ಮ ರಾಮನಮ್ಮ. ಸುಗ್ರೀವತಕನಾಗಿ ಈ ಹನುಮ ಕಿಂಕರನಾಗಿ ಅಮ್ಮ ನಿಮಗಾಗಿ ಕಳುಹಿಸಿದನು ಶೋಧನೆಗಾಗಿ. ಹೌದು ತಾಯಿ, ಈಗಲಾದರೂ ನನ್ನನ್ನು ನಂಬು ತಾಯಿ. ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ನಿಮ್ಮ ರಮಣನ ದಯೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಆಚರಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಹಾಗಾದರೆ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ಆನಿನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ನನ್ನ ಆಗಿನ ರೂಪವನ್ನು ನೋಡಿದರೆ ಬಹಳ ಭಯಪಡುವಿರಿ. ಎಂತಹ ಮಾತನ್ನು ಹೇಳುತ್ತಿರುವಿ? ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು, ನನಗೆ ಭಯವೆಂದರೇನು? ಎಲ್ಲಿ ಆನಿನ ರೂಪ ನನಗೆ ತೋರಿಸಬಾರದೆ? ಹಾಗೆ ಆಗಲಿ ತಾಯಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಏನಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತ ಮೂರ್ತಿಯನ್ನು ಧಾರಣೆ ಮಾಡು. ಅಮ್ಮ, ಭುಜಂಬುಜದ ಮುದಂ ಪಡೆಯ ನದಂಬುದುರ ಕದಂಬಗಜೆ ಭುಜಂಬುಜಯ ಮುದಂ ಪಡೆಯ ನದಂಬದರ ಕದಂಬಗಜೆ ಬೆದರ ಬೇಡವೇ ಮಾತೆ ಮಾನಿದೆ ತದೆಯೇ ಶುಭಾನ್ವಿತೆ ಬೆದರ ಬೇಡವೇ ಮಾತೆ ಮಾನಿದೆ. ಅಮ್ಮ ನೀರಜಾಂಬಿಗೆ ನಿಮ್ಮ ವಿರಹ ಮೇರೆ ಚೀರಿದ ವೀರ ರಾಘವ. ಅಮ್ಮ 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 ನೀರಜಾಂಬಿಗೆ ನಿಮ್ಮ ವಿರಹ ಮೇರೆ ಚೀರಿದ ವೀರ ರಾಘವ ಸರಿದಾನವಾರಿಗರಮ ಸರಿದಾನವಾರಿಗರ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆನು. ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆನು. ಬೆದರ ಬೇಡವೇ ಮಾತೆ ಮಾನಿದೆ ತದೆಯೇ ಶುಭಾನ್ವಿತೆ ಬೆದರ ಬೇಡವೇ ಮಾತೆ ಮಾನಿದೆ. ಅಮ್ಮ ಅಮ್ಮ ಜಪದ ಸರಿಗ ಸರಿಗರಿದ ಬೆದರ ಬೇಡವೇ ಮಾತೆ ಮಾನಿದೆ. ಜಪದ ಪದ ಸಾಕ್ಷ ಜಪದ ಪದ ಸಾಕ್ಷ ಗರಿ ಗರಿ ಸದ ಸದ ಪಗರಿತ ಗರಿ ಗರಿ ಸದ ಸದ ಪಗರಿತ ಗರಿತ ಗರಿ ಸದ ಸದ ಪದ ಸದ ಪಗರಿತ ಬೆದರ ಬೇಡವೇ ಮಾತೆ ಮಾನಿದೆ ತದೆಯೇ ಶುಭಾನ್ವಿತೆ ಬೆದರ ಬೇಡವೇ ಮಾತೆ ಮಾನಿದೆ. ಅಮ್ಮ ಅಮ್ಮ ಅಮ್ಮ, ಕಣ್ತೆರೆದು ನೋಡು ತಾಯಿ, ಈ ನಿನ್ನ ಕಂದನು ನಿನ್ನ ಕಣ್ಮುಂದಿಯೇ ನಿಂತಿರುವನು. ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ ಮಾರುತಿ? ಅಮ್ಮ, ಈ ನಮುಖ ತುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿದೆಯನಮ್ಮ. ಜನನಿ ಮುಖ ಸುರರನೇ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿದಿವೆ ನಮ್ಮ
ಅನೋ ಮಹದಾಗಲು ಬಲ್ಲೆನು. ನಿಜವೇ? ಅಣು ಮಹದಾಗಲು ಬಲ್ಲೆನು. ಮಾರುತಿ, ಅಣು ಮಹದಾಗಲು ಬಲ್ಲೆನು. ಅಣು ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮವಿಹುದ ಸುವಾಂಗಿ. ತಾಯಿ, ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂದಿತ್ತು ತಾಯಿ. ಹಾಗಾದ್ರೆ ನೀ ನನ್ನ ಸ್ವಾಮಿಯನ್ನು ನೋಡಿರುವೆ ಅಲ್ಲವೇ? ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲಿಯೇ ಮಾರುತಿ? ಅಮ್ಮ, ಲೋಕಮೋಹಕನು ಪರಂಧಾಮನಾದ ಶ್ರೀರಾಮಚಂದ್ರನ ಗುಣ ಗಾಂಭೀರ್ಯಗಳನ್ನು ವರ್ಣಿಸಲು ಸಹಸ್ರ ಪರಿಣಿಗಳುಳ್ಳ ಆದಿಶೇಷನಿಂದಲೂ ಸಾಧ್ಯವಾಗದಿರುವಾಗ ಕೇವಲ ಪಾಮರ ಮಟ್ಕಡನಮ್ಮ ನಾನು ಹೇಗೆ ತಾನೇ ವರ್ಣಿಸಲಿ? ಆದರೂ ನನಗೆ ತಿಳಿಯದ ಮಟ್ಟಿಗೆ ಜ್ಞಾಪಿಸುವೆನು, ಅನ್ಯತಾ ಭಾವಿಸಬಾರದು ತಾಯಿ. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಹೇಳಲಗದಳವಮ್ಮ. ಮರ್ಕಟ ನಾನೇನ ಬಲ್ಲೆನು ಜನನೀ. ರಾಮನೊನ್ನಿಸಲು ಅಮ್ಮ ಜನನೀ ಜನನೀ. ಚೆಲುವನೆ ಅಮ್ಮಯ್ಯ ಎಂತ ಚೆಲುವನೆ ಅಮ್ಮಯ್ಯ, ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ಶ್ರೀರಾಮನು ಎಂತ ಚೆಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ, 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 ಸಾಮಗಾನ ಪ್ರೇಮ ನಿರುಪಮ. ಹೌದಮ್ಮ ತಾಯಿ. ಸಾಮಗಾನ ಪ್ರೇಮ ನಿರುಪಮ, ರಾಮರವಿ ಕುಲ ಸೋಮನಮ್ಮ, ರಾಮರವಿ ಕುಲ ಸೋಮನಮ್ಮ. ಕೇಳಮ್ಮ ತಾಯಿ ಶ್ರೀರಾಮನು ಎಂತ ಚೆಲುವನೆ ಅಮ್ಮಯ್ಯ. ಹೌದು ತಾಯಿ. ನೀಲಮಣಿಗಳ ಕಾಲ ಕುಂತಳ, ನೀಲಮಣಿಗಳ ಕಾಲ ಕುಂತಳ,
ಬಾಲಕುಂದಳ ಬಾಲ ನೋಡಲು ಬಾಲಚಂದಿರ ಹೋಲುತ್ತಿರುವುದು ಬಾಲಭಾಗವೋ ಅಮ್ಮ ಹೋಲುತ್ತಿರುವುದು ಬಾಲಭಾಗವೋ ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ಶ್ರೀರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಚೆಲುವನು ಅಮ್ಮಯ್ಯ ಚೆಲುವನು ಅಮ್ಮಯ್ಯ ಅಮ್ಮ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ಶ್ರೀರಾಮಚಂದ್ರನು ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ನಿಜವೇ? ನಿಜವೇ ನಿಜವೇ ಮುಂಗೈಯ ಮೇಲೆ ವಸುದಳವ ಚಿಂಬೆಯಂತೆ ಸತ್ಯವೇ ತಾಯಿ? ನಿಜ ಮಾರುತಿ. ಅಮ್ಮ ಕಾಕಾಸುರರು ಮಾರುತಿ, ಹೌದಮ್ಮ. ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಆದರೂ ಏಕೋ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಬಾರದಾಗಿರುವುದು. ನಿಜ ತಾಯಿ, ನಿಜ. ಈ ರಾಕ್ಷಸರ ಮಧ್ಯೆ ಸಿಲುಕಿ ಅನೇಕ ಕಷ್ಟಗಳನ್ನು ಅನುಭವಿಸಿರುವ ತಮಗೆ ನನ್ನ ಮೇಲೆ ನಂಬಿಕೆ ಬರಲಾರದು. ಏನು ಮಾಡಲಿ ತಾಯಿ, ಏನು ಮಾಡಲಿ? ದೈವಾನುಗ್ರಹವಿದ್ದಂತಾಗಲಿ. ಶ್ರೀರಾಮಚಂದ್ರರು ನೀಡಿರುವ ಅಂಗುಳಿಕೆಯನ್ನು ನೀಡಿ ಅಂಗುಳಿಕೆಯನ್ನು ತಾಯಿಗೆ ಸಮರ್ಪಿಸುವೆನು. ಅಮ್ಮ ತೆಗೆದುಕೊಳ್ಳು ತಾಯಿ. ಸ್ವಾಮಿ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಈ ರಾಕ್ಷಸನಿಂದ ಇನ್ನು ಎಂದಿಗೆ ನನ್ನ ಕರೆದುಕೊಂಡು ಹೋಗಿವರೋ ನಾನು ಕಾಣೆನಲ್ಲ. ಮಾರುತಿ, ಅಮ್ಮ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದೋಪಕಾರವನ್ನು ಮಾಡಿರುವೆ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ಅಮ್ಮ, ನಾನು ನಿಮ್ಮ ಕಂದನು. ನಿಮ್ಮ ಮನ ಬಂದಂತೆ ಅರಸಿ ತಾಯಿ ಸಾಕು. ಹಾಗೆ ಆಗಲಿ, ಕುಳಿತುಕೋ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಚಿರಂಜೀವಿಯಾಗೋ ಚಿರಚಿತ್ತನಾಗೋ, ಚಿರಂಜೀವಿಯಾಗೋ ಚಿರಚಿತ್ತನಾಗೋ, ವಾಯುನಂದನ ಶ್ರೇಯೋ ಮಾತು ಬಾಳೈ ವಾಯುನಂದನ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಮ್ಮ, ತಮ್ಮ ದರ್ಶನವಾಗುವ ತನಕ ಮಾರುತಿ, ಇದನ್ನು ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು. ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ. ವೀರರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು ತಾಯಿ. ಅಮ್ಮ, ನಿಮ್ಮ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವೆನು. ನಿಮ್ಮ ದರ್ಶನವಾದ ಮೇಲಂತೂ ಹಸಿವು ಬಾಯಾರಿಕೆಗಳು ದುಪ್ಪಟ್ಟಾಗಿವೆ ತಾಯಿ. ತಾವು ಅಪ್ಪಣೆ ಮಾಡಿದರೆ ಇಲ್ಲಿಯೇ ದೊರೆಯಬಹುದಾದ ಫಲಗಳನ್ನು ಭುಂಜಿಸುವೆನು ತಾಯಿ. ಹಾಗೆ ಆಗಲಿ. ಆದರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಭುಂಜಿಸಿ. ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ. ಅಮ್ಮ, ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ತಾವು ಸ್ವಲ್ಪ ಮರೆಯಾದರೆ ಹಾಗೆ ಆಗಲಿ.
ರಾಜವಂಶದ ಪ್ರಖ್ಯಾತವಂ ಪಡೆದ ಪರಮೇಶ್ವರನಿ ವರವಂ ಪಡೆದ ಈ ಸುಂದರದಿ ರಾವಣೇಂದ್ರನಿಗೆ ಅದಾರು ಸಾಟಿ ಸುರರು ಎನಗೆ ಸಮರೈ ಓಡೈ ಸುರರು ಎನಗೆ ಸಮರೈ ಸುರರು ಎನಗೆ ಸಮರೈ ಓಡೈ ಸುರರು ಎನಗೆ ಸಮರೈ ಯಕ್ಷ ಗರುಡ ಗಂಧರ್ವರಿರುವರೆ ಯಕ್ಷ ಗರುಡ ಗಂಧರ್ವರಿರುವ ಸುರರು ಎನಗೆ ಸಮರೈ ಓಡೈ ಸುರರು ಎನಗೆ ಸಮರೈ ಚಂದ್ರಮೌಳಿಯಂ ವರವ ಪಡೆದ ಈ ಪ್ರಚಂಡ ವೀರನಿಗೆದುರೇ ಚಂದ್ರಮೌಳಿಯಂ ವರವ ಪಡೆದ ಈ ಪ್ರಚಂಡ ವೀರನಿಗೆದುರೇ ಸುರರು ಎನಗೆ ಸಮರೈ ನೋಡೈ ಸುರರು ಎನಗೆ ಸಮರೈ ಸುರರು ಎನಗೆ ಸಮರೈ ನೋಡೈ ಸುರರು ಎನಗೆ ಸಮರೈ ಸಹಸ್ರಾರು ಸೈನಿಕರಿಂದ ಪ್ರವೇಶಿಸಲ್ಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದುಕೊಂಡು ಬರೋದು ಯಾರಿಂದಲೂ ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲಬೇಕೆ ಪ್ರಭು? ನಾವು ಬಂಧಿಸಿ ತಂದಿದ್ದೇವೆ. ಏ ಕಪಿ, ಏನು ಒಂದು ಕಾಡು ಕಪಿಯನ್ನು ಬಂಧಿಸಿ ತರಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾದಿತ್ತೆ. ಚಿಂತೆ ಇಲ್ಲ ಪ್ರಾಸ, ಇವನು ಯಾರೆಂಬುದನ್ನು ವಿಚಾರಿಸು. ಎಲ್ಲವೋ ಕಪಿಯೇ, ಯಾರು ನೀನು? ಅಕ್ಷಯದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ಅಥವಾ ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವ? ಸನ್ನಿಧಾನದಲ್ಲಿ ಬೋಳು. ನೀನ್ಯಾವನನ್ನು ವಿಚಾರಿಪೇ, ನೀನ್ಯಾವನನ್ನು ವಿಚಾರಿಪೇ. ದಾನವನಿಗರಸನೋ ಮೇಲ್ ಪ್ರಧಾನನೋ ಯಾರಾದೊಡೆ ಮರುಬೇಳು ಉತ್ತರವಾ. ಎಲ್ಲವೋ ಕಪಿಯೇ, ನನ್ನನ್ನೇ ಯಾರೆಂದು ಕೇಳುವೆಯಾ? ನೋಡು, ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿರುವ ರಾರಾಜಿಸಿರುವ ದಶಕಂಠನ ಮಹಾ ಮುಖ್ಯಮಂತ್ರಿ ಬೃಹಸ್ತ ನಾನು. ಓ ಬೃಹಸ್ತ, ಈಗ ಬ್ರಹ್ಮಾಸ್ತ್ರದ ಅವಧಿ ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಈ ನಾರಿ ಚೋರನು ನನಗಿನ್ನ ಉನ್ನತವಾದ ಆಸನದಲ್ಲಿ ಕುಳಿತು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವನು. ಇವನಿಗೆ ಇಲ್ಲಿ ನಿಂತು ಉತ್ತರ ಹೇಳುವ ಬದಲು ಈ ನನ್ನ ನಾಂಗುಲದಿಂದ ನಾನೇ ಒಂದು ಉನ್ನತವಾದ ಆಸನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ಉತ್ತರವನ್ನು ಹೇಳುವೆನು. ಜೈ ಜೈ ರಘುವೀರ ಸಮರ್ಥ. ಏನಾಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದೆನು. ಆತನೇನಾದರೂ ಈ ರೂಪದಲ್ಲಿ ಬಂದು ಇಷ್ಟೊಂದು ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಲೇ ವಾನರ, ಯಾರೋ ನೀನು? ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನ ಮಾಡಬೇಕು. ಎಚ್ಚರಿಕೆ! ಶಿರಚ್ಛೇದನ? ಮಾರುತಿಯ ಶಿರಚ್ಛೇದನ? ಅದು ನಿನ್ನಿಂದ ಸಾಧ್ಯವಿಲ್ಲ ರಾವಣೇಶ್ವರ. ನಾನು ರಾಜದೂತನಾಗಿ ಬಂದಿರುವೆನು. ಯಾರು ನಿನ್ನನ್ನು ರಾಜದೂತನಾಗಿ ಕಳಿಸಿದ? ಆ ರಾಜಶ್ರೇಷ್ಠನು ಯಾರು? ಕಿಷ್ಕಿಂದಾಧಿಪತಿಯಾದ ಸುಗ್ರೀವ ರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನೋ ಆ ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಸುಖದಿಂದ ಬಾಳು, ಇದೇ ಆ ಸಂದೇಶ. ಬಲೆ ಬಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗಳಿಗೆ ಒಳ್ಳೆಯ ಸಂದೇಶವನ್ನೇ ಕಳಿಸಿದ್ದಾನೆ ಆ ನಿನ್ನ ಕಪಿರಾಜ. ಅದರಂತೆ ನಡೆಯದೆ ಹೋದರೆ ಏನಾಗುವುದು ಕಪಿರಾಜ?
ಏನಾಗುವುದು? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ 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 ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನ ದೂತನು ನಾನು. ಅದಿರಲಿ, ನಾನು ಬಹಳ ಜನ ರಾವಣರೆಂದು ಕೇಳಿರುವೆನೋ, ಅದರಲ್ಲಿ ನೀನ್ಯಾವ ರಾವಣನ? ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿವೆ? ಹೇಳು ನೋಡೋಣ. ಕೇಳು ನೋಡೋಣ. ಕೈಲಾಸವನೆತ್ತಿ ತೋಳ್ಗಳು ಬೀಳುತ್ತೀರೆ, ಕೈಲಾಸವನೆತ್ತಿ ತೋಳ್ಗಳು ಬೀಳುತ್ತೀರೆ, ಓಡಾಡುತ್ತಲಿದ್ದ ದೂತ ಅದಮನು, ಓಡಾಡುತ್ತಲಿದ್ದ ದೂತ ಅದಮನು, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಕಳ್ಳ ಕೈಲಾಸ ಪರ್ವತವನ್ನು ಎತ್ತುತ್ತೇನೆ ಎಂದು ಹೋಗಿ ಎತ್ತಲಾರದೆ ಅದರ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಎಂದು ಅಲ್ಲೂ ಕಿರಿಯುತ್ತಿದ್ದನು ಒಬ್ಬ ರಾವಣನು. ಆ ರಾವಣನು ನೀನೇನೋ? ಎಲ್ಲವೋ ಕಪಿಯೇ, ಓ ಕೈಲಾಸ ಪರ್ವತವನ್ನು ಅತಿ ಸಾಹಸ ಸಂಭ್ರಮದಿಂದ ಹೆಚ್ಚಿ ಚೆಂಡಾಡಿದ ಓ ರಾವಣ ಸಾರ್ವಭೌಮ ನಾನು. ಮುಂದೆ ಹೇಳು. ಕೇಳು. ನೀನೇನೋ ದೂತದನು, ನೀನೇನೋ ಕಳ್ಳ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಮಹಾಪರಾಕ್ರಮಶಾಲಿಯಾದ ಕಾರ್ತಿಕ ವೀರ್ಯಾರ್ಜುನನ್ನು ಗೆಲ್ಲುತ್ತೇನೆಂದು ಹೋಗಿ ಗೆಲ್ಲಲಾರದೆ ಅವನ ಕೈಯಲ್ಲಿ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದನು ಒಬ್ಬ ರಾವಣನು. ಆ ರಾವಣನು ನೀನೇನೋ? ಎಲ್ಲವೋ ಮರ್ಕಟ, ಶತ್ರುವಿನ ಬಲಾಬಲಗಳನ್ನು ಹರಿಯಲು ಕಾರ್ತಿ ವೀರ್ಯಾರ್ಜುನನ ಅರಮನೆಯಲ್ಲಿ ಇದ್ದೇನೆ ವಿನಃ ಸೆರೆಮನೆಯಲ್ಲಿ ಅಲ್ಲ. ಅದು ಅಲ್ಲದೆ ಕಾರ್ತಿ ವೀರ್ಯಾರ್ಜುನನಿಗೆ ರಾಜನೀತಿ ಶಾಸ್ತ್ರಗಳನ್ನು ಹೇಳಿಕೊಟ್ಟವ ನಾನು. ಮುಂದೆ ಬಗಳುವೆ. ಮುಳುವೆಂದು ಶರದಿಯೋ ಮುಳುಗಿಸಿವಾಲಿಯೋ, ಮುಳುವೆಂದು ಶರದಿಯೊಳು ಮುಳುಗಿಸಿವಾಲಿಯೋ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಕಳ್ಳ ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಅರ್ಘ್ಯ ಕೊಡುವ ಸಮಯದಲ್ಲಿ ನಿನ್ನನ್ನು ನೋಡಿ ಯಾವುದೋ 10 ತಲೆಯ ಹುಳುವೆಂದು ಭಾವಿಸಿ ನಿನ್ನ ಹೆಡೆಮುರಿಯನ್ನು ಕಟ್ಟಿ ಸಪ್ತ ಸಮುದ್ರಗಳಲ್ಲಿ ಅದ್ದಿ 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 ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಮಗುವಿನ ಪ್ರಹಾರಗಳನ್ನು ತಾಳಲಾರದೆ ಅಲ್ಲೂ ಕಿರಿಯುತ್ತಿದ್ದನು ಒಬ್ಬ ರಾವಣನು. ಅವನು ನೀನೇನೋ? ಎಲ್ಲವೋ ಕಪಿಯೇ, ಕಬರ್ದಿನಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವನಾದ ಪರಶಿವನಿಗೆ ಆರ್ಘ್ಯ ಕೊಡಬೇಕೆಂಬ ಸಂಕಲ್ಪದಿಂದ ಹೀಗೆ ಮಾಡಿದ್ದೇನೆ ವಿರಹ ಅನ್ಯತಾ ಅಲ್ಲ. ಮುಂದೆ ಬಗಳು. ಶ್ರೀ ರಘುರಾಮರ ನಾರಿಯ ಚೋರನೆ, ಶ್ರೀ ರಘುರಾಮರ ನಾರಿಯ ಚೋರನೆ, ಅರ್ಜಯ ತಂದಿಯ ಧೂರ್ತದನು ಜನು, ಆರ್ಜಯ ತಂದಿಯ
ನನ್ನ ಸ್ವಾಮಿಯು ಪರ್ಣಕುಟೀರದಲ್ಲಿ ಇಲ್ಲದಿರುವ ಸಮಯವನ್ನು ಸಾಧಿಸಿ ಶಂಭೋ ಮಹಾದೇವ ಎಂದು ಹೇಳಿಕೊಂಡು ಸೀತಾಮಾತೆಯನ್ನು ಗೊತ್ತು ತಂದ ದುರುಳ ರಾವಣನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ಮಗಳು. ಹೌದು, ನಿನ್ನೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು. ಹೌದು. ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿಕೊಂಡು ಬಂದ ರಾವಣ ಸಾರ್ವಭೌಮನು ನಾನೇ. ಮುಂದೆ ಹೇಳು. ನೀನು ಮಾಡಿದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲೇ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ. ರಾವಣೇಶ್ವರ, ನಾನು ಹೇಳಿದಂತೆ ಕೇಳು. ಜಗನ್ಮಾತೆಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಅದು ಎಂದಿಗೂ ಸಾಧ್ಯವಿಲ್ಲ. ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರ ದಕ್ಷವಿದುರೆ ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರ ದಕ್ಷವಿದುರೆ ರಾಕ್ಷಸಾಧಿಪ ರಾವಣೇಶ್ವರ ದಕ್ಷ ವೀರನೇಂಜಲಿ ರಾಕ್ಷಸಾಧಿಪ ರಾವಣೇಶ್ವರ ನಾನಾರು ನೀ ಬಲ್ಲಯ ನಾನಾರು ನೀ ಬಲ್ಲಯ ಅಧಿವೀರ ನಾನಾರು ನೀ ಬಲ್ಲಯ. ನಾನು ಬಲ್ಲೇನು. ಈಗಿರುವಲ್ಲಿ ನನ್ನನ್ನು ಸಾಮಾನ್ಯನೆಂದು ತಿಳಿದೆಯಾ? ನೀನೇನು ಸಾಮಾನ್ಯನೇ? ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಸುಪುತ್ರನು, ಕೈಕಸಾದೇವಿಯ ಗರ್ಭಸಂಜಾತನು, ಆ ಬ್ರಹ್ಮದೇವನೇ ನಿನ್ನ ಅರಮನೆಯ ಪರಿಚಾರಕನು, ನನ್ನ ತಂದೆಯಾದ ವಾಯುದೇವನೇ ನಿನ್ನ ಅರಮನೆಯ ಪರಿಚಾರಕನು, ಆ ಬ್ರಹ್ಮದೇವನೇ ನಿನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನು, ನವಗ್ರಹಗಳನ್ನೇ ಸ್ವಾಧೀನಪಡಿಸಿಕೊಂಡು ನಿನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ನಾರೀಚೋರ ನಾರೀಚೋರಪ್ಪ ಎಂಬ ಪಟ್ಟ ಒಂದಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳನ್ನ ಒಬ್ಬನೆನ್ನಬಹುದಿತ್ತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಶ್ವರ. ಜಗನ್ಮಾತೆಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಅದು ಎಂದಿಗೂ ಸಾಧ್ಯವಿಲ್ಲ. ನಿಜ, ನಿನ್ನಿಂದ ಎಂದಿಗೂ ಅದು ಸಾಧ್ಯವಿಲ್ಲ. ದಾನವಾಗ್ರೇಸರನಾದ ನೀನು ಮಾನವಾಗ್ರೇಸರನಾದ ಶ್ರೀರಾಮಚಂದ್ರನಿಗೆ ಈ ಶರಣಾಗತನಾಗಲು ಒಪ್ಪದೇ ಇದ್ದರೆ ನಾನು ಹೇಳಿದಂತೆ ಮಾಡು. ಪ್ರಾಸ ಪ್ರಭು, ಮಾತೆಯವರಿಗೆ ಮಂಗಳ ಸ್ನಾನ ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ನನ್ನದು ಸರ್ವತಾ ಅಪರಾಧವಾಯಿತೆಂದು ನನ್ನ ಕಾಲಿಗಳಿಗೆ ಬಿದ್ದು ಬಿಡು. ನಾನೇ ನಿನ್ನನ್ನು ಕ್ಷಮಿಸುತ್ತೇನೆ. ಇವನ ಆರಟೆಯು ಬಲವಾಯಿತು. ಈ ನೀಚನ ತಲೆಯನ್ನು ಕಡಿದು ಬನ್ನಿ. ಎಲ್ಲವೋ ಕಪಿಯೇ, ಆಲಿಸಬಾರದೆನೋ ಆಲಿಸಬಾರದೆನೋ ಮಾತನು ಆಲಿಸಬಾರದೆನೋ ಸೋದರ ಶಕ್ತಿಯಿಂದಲೇ ಎಲ್ಲ ಬೇಕೆಂಬುವ ಶಕ್ತಿಯಿಂದಲೇ ಎಲ್ಲ ಬೇಕೆಂಬುವ ಮಂದಮತಿಯರ ಮಾತು ಸರಿಯಲ್ಲ ಕೇಳಯ್ಯ. ಮಂದಮತಿಯರ ಮಾತು ಆಲಿಸಬಾರದೆನೋ ಮಾತನು ಆಲಿಸಬಾರದೆನೋ ಸೋದರ ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ
ಅಗ್ರಜ, ಶಾಂತನಾಗು. ದೂತವಧೆಯು ಮಹಾಪಾಪಕರ. ಶ್ರೀರಾಮನೆಂದರೆ ಸಾಮಾನ್ಯನಲ್ಲ. ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಗೆ ಜನಿಸಿದಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಪ್ರಾಸ್ತ ಮಹಾಪ್ರಭು, ಇವನ ಹರಟೆಯು ಬಲವಾಯಿತು. ಸಭೆಯಿಂದ ಆಚೆಗೆ ತಳ್ಳು. ಈ ಪಾಪಿಗಳ ಮಧ್ಯದಲ್ಲಿರುವ ಬದಲು ಶ್ರೀರಾಮನಲ್ಲಿ ಹೋಗಿ ಶರಣಾಗುವುದೆಲೇಸು. ಎಲ್ಲಿಯಾದರೂ ನಾಶವಾಗಿ ಹೋಗು. ಪ್ರಾಸ್ತ ಮಹಾಪ್ರಭು, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಮಹಾಪ್ರಭು, ಕಪಿಗಳಿಗೆ ಬಾಲವೇ ಮಹಾಪ್ರಧಾನವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಹತ್ತಿ ಬೆಂಕಿಯನ್ನು ಹತ್ತಿಸಿ ರಾಜಬೀದಿಯಲ್ಲಿ ದುಡಿದರೆ ನರದಮರು ನೋಡಿ ಬುದ್ಧಿಯ ಕಲಿಯಲಿ. ಬಲೆ ಬಲೆ ಹಾಗೆಯೇ ಮಾಡಿ. ಎಲ್ಲವೋ ಕಪಿಯೇ, ನಿನ್ನ ಲಾಂಗೋನಕ್ಕೆ ಆಗುವ ಸಂಸ್ಕಾರವೇ ಆ ನಿನ್ನ ಸುಗ್ರೀವ ರಾಜನಿಗೆ ಆಗುವುದೆಂದು ಹೇಳಿಬಿಡು. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಲಂಕಾನಗರವನ್ನು ಪ್ರವೇಶ ಮಾಡಿದೆನು. ಇಂದು ನಿನ್ನ ಸೇವಕರಿಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ದೇಶ ಕಲ್ಪಿತ ನಿಶ್ಚಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ಚಂಡಕಿರಣ ಕುಲ ಮಂಡಲ ರಾಮ, ಶ್ರೀಮದ್ ದಶರಥ ನಂದನ ರಾಮ, ಕೌಶಿಕ ಮುನಿ ಸಂರಕ್ಷಕ ರಾಮ, ಶ್ರೀಮದ್ ಕಲ್ಯಾಧಾರಕ ರಾಮ. ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ರಾಮ ರಾಮ ಸೀತ ರಾಮ ರಾಮ. ರಾಘವಾರ್ಥಾಂಡ ತೇಜ ಕೋಸಲಾಧೀಶ್ವರ ಶ್ರೀರಾಮಚಂದ್ರ ಪ್ರಭುಗಳಿಗೆ ಬಹುಬರ ಬಹುಬರ ಬಹುಬರ. ರಾಮ ಜಯತು ಶ್ರೀರಾಮ ಸುನಾಮ, ರಾಮ ಜಯತು ಶ್ರೀರಾಮ ಸುನಾಮ, ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪದ ಪ್ರದ. ರಾಮ ಜಯತು ಶ್ರೀರಾಮ ಸುನಾಮ, ರಾಮ 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 ರಾಕ್ಷಸ ಭೀಮ, ರಾಮ 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 ರಾಕ್ಷಸ ಭೀಮ, ರವಿಕುಲ ಸೋಮ ರಾಜನ ರಾಮ, ಪರಮ ಪುರುಷ ಪಾವನ ಶ್ರೀರಘು. ರಾಮ ಜಯತು ಶ್ರೀರಾಮ ಸುರಾಮ, ಅಮರ ವಿರುದ್ಧ ಪದ ಅಮಿತ ಫಲ. ರಾಮ ಜಯತು ಶ್ರೀರಾಮ ಸುರಾಮ. ಶ್ರೀಮದ್ ರಮಣ ಗೋವಿಂದೋ, ಹರಿನಾಮ ಸಂಕೀರ್ತನ ಗೋವಿಂದೋ, ಆಂಜನೇಯ ಸ್ವಾಮಿ ಪಾದಾರ ಗತಿ ಗೋವಿಂದೋ, ಶ್ರೀರಾಮಚಂದ್ರ ಪ್ರಭು ಪಾದಾರ ಗತಿ ಗೋವಿಂದೋ, ವೇಣುಗೋಪಾಲ ಸ್ವಾಮಿ ಪಾದಾರ ಗತಿ ಗೋವಿಂದೋ, ಕೃಷ್ಣ ಪರಮಾತ್ಮ ಪಾದಾರ ಗತಿ ಗೋವಿಂದೋ, ರಾಘವೇಂದ್ರ ಸ್ವಾಮಿ ಪಾದಾರ ಗತಿ ಗೋವಿಂದೋ, ಪಾರ್ವತಿ ಪದಯೇ श्रीरामचंद्र प्रभु की, श्रीरामचंद्र प्रभु की, पट्टाभिरामा की जय, जय जय